ಹಾಯ್ ಎಲ್ಲರಿಗೂ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಸೆಕ್ಷನ್ ಹತ್ರ ಹೋಗಿ ಹೈಪ್ ಸ್ಕ್ರಾಲ್ ಮಾಡಿದರೆ ಹೈಪ್ ಅನ್ನೋ ಆಪ್ಷನ್ ಬರುತ್ತೆ, ಹೈಪ್ ಕೊಡಿ. ಹಾಗೆ ನೀವು ಹೈಪ್ ಮಾಡಿದಷ್ಟು ಜಾಸ್ತಿ ಜನಕ್ಕೆ ಈ ಸ್ಟೋರೀಸು ತಲುಪುತ್ತೆ, ಹಾಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಋಣಾನುಬಂಧ ಭಾಗ 9. ಇತ್ತ ಬಂದವರೆಲ್ಲ ನಮ್ಮ ಶಾಲಿನಿ ತುಂಬ ಅದೃಷ್ಟ ಮಾಡಿದ್ದಾಳೆ ಅಂತ ಮಾತನಾಡಿಕೊಳ್ಳುತ್ತಾರೆ. ನವನೀತ್ಗಂತೂ ಭೂಮಿನೇ ಕುಸಿದ ಹಾಗೆ ಆಗುತ್ತಾ ಇರುತ್ತೆ. ಸುಲೋಚನಾ, ಅನುರಾಧ, ರಾಮೇಗೌಡರು, ನಾರಾಯಣಗೌಡರು ಎಲ್ಲರೂ ಫ್ಯಾಮಿಲಿ ಫೋಟೋಗೆ ನಿಂತು ಫೋಟೋ ತೆಗೆದುಕೊಳ್ತಾ ಇರ್ತಾರೆ. ಹೀಗೆ ಬಂದವರೆಲ್ಲ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ ಅವರು ಕೂಡ ಫೋಟೋ ತೆಗೆಸಿಕೊಳ್ತಿರ್ತಾರೆ. ಶಾಲಿನಿ, ಶ್ರುತಿ ಇಲ್ಲಿ ಬಾ ನೀನು ಫೋಟೋಗೆ ಅಂತಾಳೆ. ಶ್ರುತಿ ಸರಿ ಅಕ್ಕ ಅಂತ ಹೇಳಿ ಶಾಲಿನಿಯ ಪಕ್ಕ ಹೋಗಿ ನಿಲ್ಲುತ್ತಾಳೆ. ಶಾಲಿನಿ, ನೀನು ಮಧ್ಯ ಬಾ ಎಂದು ಕರೆದು ನಿಲ್ಲಿಸುತ್ತಾಳೆ. ನವನೀತ್, ನನ್ನ ಜಗದ ಸುಂದರಿ ಇವಳನ್ನು ನಾನು ಬಿಟ್ಟು ಕೊಡುವುದೇಗೆ? ಇವಳ ಜೊತೆಗೆ ನಾ ಕನಸಿನ ಗೋಪುರವನ್ನೇ ಕಟ್ಟಿದ್ದೇನೆ. ಶ್ರುತಿಯನ್ನು ನೋಡುತ್ತಾ ನಿಂತಿರುತ್ತಾನೆ. ಆಗ ಫೋಟೋಗ್ರಾಫರ್, ಸರ್ ಇಲ್ಲಿ ನೋಡಿ. ನವನೀತ್ ಗಾಬರಿಗೊಂಡಂತೆ, ಹಾ ಸರ್ ಎಂದು ನೋಡುತ್ತಾನೆ. ನವನೀತ್ ಫೋಟೋಗ್ರಾಫರ್ನ ಕರೆದು ನನಗೆ ವಾಟ್ಸಪ್ನಲ್ಲಿ ಫೋಟೋಸ್ ಕಳಿಸು ಅಂತ ಹೇಳ್ತಾನೆ. ಫೋಟೋಗ್ರಾಫರ್, ಓಕೆ ಸರ್, ನಾಳೆ ಅಥವಾ ನಾಳಿದ್ದು ಕಳಿಸ್ಕೊಡ್ತೇನೆ ಎಂದು ಹೇಳಿ, ಬನ್ನಿ ಮೇಡಮ್ ನಿಮ್ಮಿಬ್ಬರದು ಕಪಲ್ ಫೋಟೋಸ್ ತೆಗಿತೀನಿ ಎಂದು ಹೇಳಿ ಶಾಲಿನಿಯ ಭುಜದ ಮೇಲೆ ನವನೀತನ್ನು ಕೈ ಹಾಕಲು ಹೇಳುತ್ತಾನೆ. ನವನೀತ್ ಅವಳನ್ನು ಮುಟ್ಟಲು ಮನಸ್ಸು ಒಪ್ಪದೆ ನಿಂತಿರುತ್ತಾನೆ. ಆದರೆ ಶಾಲಿನಿ, ಯಾಕೆ ಈ ರೀತಿ ನಡೆದುಕೊಳ್ಳುತ್ತೀರಾ? ಫೋಟೋಗಲ್ವಾ, ಬನ್ನಿ ಎಂದು ನವನೀತ್ ಕೈಯನ್ನು ತನ್ನ ಭುಜದ ಮೇಲಿಡುತ್ತಾಳೆ. ಇದೇ ರೀತಿಯಾಗಿ ಮತ್ತೊಂದು ಫೋಸ್ ಕೊಡಬೇಕು ಅಂತ ಹೇಳಿ ಫೋಟೋಗ್ರಾಫರ್ ಹೇಳ್ತಾನೆ. ಶಾಲಿನಿ, ಆಯಿತು ಹೇಳಿ ಅಂತ ಹೇಳಿ ಶಾಲಿನಿ ಸ್ವಲ್ಪ ಹಿಂಭಾಗಕ್ಕೆ ಬೆಂಡಾಗಿ ನವನೀತನ್ನೇ ನೋಡುವ ರೀತಿ, ನವನೀತ್ ಕೂಡ ಅವಳ ಮುಖಕ್ಕೆ ಮುಖ ಕೊಟ್ಟು ಅವಳ ಸೊಂಟಕ್ಕೆ ಕೈ ಹಾಕೊಂಡು ಮುಂದೆ ಬಾಗೋ ರೀತಿ ನವನೀತ್ ಫೋಟೋ ಫೋಸ್ಗೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಕೊಡ್ತಾನೆ. ಆದರೆ ನವನೀತ್ ತುಂಬ ಸಿಟ್ಟುಗೊಳ್ಳುತ್ತಾನೆ, ಆದರೆ ವ್ಯಕ್ತಪಡಿಸದೆ ಸುಮ್ಮನಾಗುತ್ತಾನೆ. ಶಾಲಿನಿ ಸ್ವಲ್ಪ ಸ್ಮೈಲ್ ಮಾಡಿ ಎನ್ನುತ್ತಾಳೆ. ಆದರೂ ಏನೂ ಮಾತಾಡದೆ ಫೋಟೋ ತೆಗೆಸಿದ ನಂತರ ನವನೀತ್ ಒಂದು 5 ನಿಮಿಷ ಬರ್ತೀನಿ ಎಂದು ಹೇಳಿ ಕಾರ್ ಮಿರರ್ಗೆ ತನ್ನ ಕೈಯಿಂದ ಹೊಡೆಯುತ್ತಾನೆ. ಆಗ ಅದರಲ್ಲಿದ್ದ ಗ್ಲಾಸ್ ಪೀಸ್ ಅವನ ಕೈಗಳಿಗೆ ಚುಚ್ಚಿ ರಕ್ತ ಬರುತ್ತಿರುತ್ತದೆ. ಆ ನೋವನ್ನು ಅವನಿಗೆ ದೊಡ್ಡದು ಅನ್ನಿಸಲೇ ಇಲ್ಲ. ಅವನ ಮನಸ್ಸಿನಲ್ಲಿ ಆಗುವ ವೇದನೆಯನ್ನು ಯಾರಿಗೂ ಹೇಳಲಾರದೆ ಒದ್ದಾಡುತ್ತಿರುತ್ತಾನೆ. ಅಲ್ಲಿ ನಾರಾಯಣಗೌಡರು ನವನೀತ್ ಎಲ್ಲಿ? ಸಂಬಂಧಿಕರೆಲ್ಲ ಊಟ ಮುಗಿಸಿ ಹೊರಡ್ತಾ ಇದ್ದಾರೆ. ಇವನು ಎಲ್ಲಿ ಹೋದ? ಶಾಲಿನಿ, ಹೇಳಮ್ಮ ಶಾಲಿನಿ, ಅದು ಮಾವ 5 ನಿಮಿಷ ಬರ್ತೀನಿ ಅಂತ ಹೇಳಿ ಹೋದ್ರು, ಇನ್ನೂ ಬಂದಿಲ್ಲ. ನಾರಾಯಣಗೌಡರು, ಮನು ಎಲ್ಲಿಗವನು ಹೋಗಿದ್ದು? ಬೇಗ ಹೋಗಿ ಕರ್ಕೊಂಡು ಬರೋಗು. ಮನು ಸುತ್ತಮುತ್ತ ಹುಡುಕುತ್ತಾ ಕಾರಿನ ಹತ್ತಿರ ಬರುತ್ತಾನೆ. ಅಲ್ಲಿ ನವನೀತ್ ಕೈಯಿಂದ ರಕ್ತ ಸುರಿಯುತ್ತಿರುತ್ತದೆ. ಅದನ್ನು ನೋಡಿ, ಅಯ್ಯೋ ಏನೋ ಮಾಡಿಕೊಂಡೆ, ಯಾಕಿಷ್ಟೊಂದು ರಕ್ತ ಸುರಿತಿದೆ, ಏನಾಯಿತು? ನವನೀತ್ ಮನುವನ್ನು ತಬ್ಬಿಕೊಂಡು ಅಳುತ್ತಾ, ನಾನು ಈ ಹುಡುಗಿಯನ್ನು ಇಷ್ಟಪಟ್ಟಿದ್ದಲ್ಲ, ಅವಳ ತಂಗಿ ಶ್ರುತಿನ ಇಷ್ಟಪಟ್ಟಿದ್ದು. ಅವಳ ಜೊತೆ ನನ್ನ ಭವಿಷ್ಯದ ಕನಸನ್ನೇ ಹೊತ್ತು ಸಾಗುತ್ತಿದ್ದೇನೆ. ಇವಳನ್ನು ಹೇಗೋ ಆ ಸ್ಥಾನಕ್ಕೆ ತರಲಿ. ಆಗಲ್ಲ ಕಣೋ. ನನ್ನ ಮನಸ್ಸಿನ ಜೊತೆ ಆಟ ಆಡೋಕೆ. ಮನು, ಅಳಬೇಡ, ಸಮಾಧಾನ ಮಾಡ್ಕೊ, ಸರಿನಾ? ಈ ಕೈಗಾಯ ಹೇಗಾಯಿತು? ಇಷ್ಟೊಂದು ರಕ್ತ ಸುರಿತಿದೆ, ನಡಿ ಹಾಸ್ಪಿಟಲ್ಗೆ ಹೋಗೋಣ. ನವನೀತ್, ಈ ಗಾಯ ರಕ್ತ ಯಾವುದು ನನಗೆ ದೊಡ್ಡದು ನೋವು ಕೊಡ್ತಾ ಇಲ್ಲ. ನನ್ನವಳು ಅಂದುಕೊಂಡಿರದವಳಿಗೆ ಮೂರ ತೊಡಿಸಿ ಅವಳನ್ನು ಮುಟ್ಟಿದ್ದು ಪಾಪ ಅನಿಸಿ ನಾನೇ ಕಾರಿನ ಮಿರರ್ಗೆ ಕೈನ ಹೊಡೆದೆ. ಆವಾಗ ಆಗಿದ ಗಾಯ ಇದು. ಇರು ಮನು, ಹುಚ್ಚಿನ ಥರ ಹಾಡಬೇಡ ಅಂತ ಹೇಳಿ ಅವನ ಕೈಗೆ ಅಂಟಿದ ಗ್ಲಾಸ್ ಪೀಸನ್ನು ತೆಗೆದು ಒಂದು ಕರ್ಚೀಫ್ ಕಟ್ಟಿದ. ಅಲ್ಲಿ ಅಪ್ಪ ಹುಡುಕುತ್ತಿದ್ದಾರೆ. ನೀನು ಎಲ್ಲಿ ಅಂತ. ನೀನು ಬಂದಿಲ್ಲ ಅಂದರೆ ಗಾಬರಿ ಆಗ್ತಾರೆ, ನಡೆಯೋ ಎಂದು ನವನೀತನ್ನು ಕರೆದುಕೊಂಡು ಬರುತ್ತಾರೆ. ನಾರಾಯಣಗೌಡರು, ನವನೀತ್ ಎಲ್ಲೋಗಿದ್ದೆ? ಎಲ್ಲರೂ ನಿನಗೋಸ್ಕರ ಹುಡುಕ್ತಾ ಇದ್ದಾರೆ. ಅವರಿಗೂ ಅವರ ಊರಿಗೆ ಹೋಗೋಕ್ಕೆ ಟೈಮ್ ಆಗಲ್ವಾ? ಅವರೆಲ್ಲರೂ ಊಟ ಮಾಡಿ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹುಡುಕ್ತಾ ಇದ್ದಾರಲ್ವಾ? ಬಾ, ಎಲ್ಲರೂ ಮಾತಾಡಿಸ್ಕೊಂಡು ಬರುವಂತೆ. ನವನೀತ್ ಸರಿ ಎಂದು ಅಪ್ಪನ ಹಿಂದೆ ಹೋಗ್ತಾ ಇರ್ತಾನೆ. ಹಾಗೆ ಅವನ ಕೈಯನ್ನು ಹಿಂದೆ ಕಟ್ಟಿರುತ್ತಾನೆ. ನಾರಾಯಣಗೌಡರು, ಸಾಕು, ಇಷ್ಟೊಂದು ಮರ್ಯಾದೆ ನೀಟಾಗಿ ಕೈ ಬಿಟ್ಕೊಂಡು ಬಾ. ನವನೀತ್, ಹಾಗೆಲ್ಲ ಏನಿಲ್ಲ ಅಪ್ಪ, ಹಾಗೆ ಸುಮ್ಮನೆ
ಕಟ್ಟಿದ್ದೆ. ನಾರಾಯಣಗೌಡರು, ನೀನು ಸುಮ್ಮನೆ ಕಟ್ತೀಯ ಕಣಪ್ಪ, ಆದರೆ ನೋಡೋರು ಏನು ಮಗನ್ನ ಇಷ್ಟೊಂದು ಶಿಸ್ತಾಗಿಟ್ಕೊಂಡವ್ರೆ, ಸ್ಟ್ರಿಕ್ಟಾಗಿ ಬೆಳೆಸ್ತಿದ್ದಾರೆ ಅಂತಾರೆ. ನೀನು ಆಡೋ ಮಂಗನಾಟ ಯಾರಿಗೂ ಗೊತ್ತಿಲ್ವಲ್ಲ, ನೀಟಾಗಿ ಬಾರೋ. ನವನೀತ್ ಕೈ ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ನಾರಾಯಣಗೌಡರು ಹಿಂದೆ ತಿರುಗಿ ನೋಡ್ತಾರೆ. ನವನೀತ್ ಕೈಗೆ ಕಟ್ಟಿರೋ ಬಟ್ಟೆ, ರಕ್ತ ಎಲ್ಲವನ್ನು ನೋಡಿದ ನಾರಾಯಣಗೌಡರು ಸೈಡಿಗೆ ಮಗನನ್ನು ಕರೆದುಕೊಂಡು, ಏನಾಯಿತು, ಯಾಕೆ ಈ ರೀತಿ ಎಂದು ಗಾಬರಿಗೊಂಡು ಅವನ ಕೈಯನ್ನು ನೋಡಿ ನವನೀತನ್ನು ಕೇಳ್ತಾರೆ. ನವನೀತ್, ಅಪ್ಪ ಗಾಬರಿ ಆಗಬೇಡಿ, ಕಾರಲ್ಲಿ ಪರ್ಫ್ಯೂಮ್ ಬಾಟಲ್ ತೊಗೊಳೋಕ್ಕೆ ಅಂತ ಹೋಗಿದೆ. ಆಗ ಕಾರ್ ಡೋರ್ ಹಾಕ್ಬಿಟ್ಟು ಹಿಂಗೆ ಕೈನ ಸಡನ್ನಾಗಿ ಜೋರಾಗಿ ಎತ್ತಿದ್ನಲ್ಲ, ಆವಾಗ ಮಿರರ್ಗೆ ಟಚ್ ಆಗಿ ಮಿರರ್ ಗ್ಲಾಸು ಚುಚ್ಚಿಬಿಡ್ತಷ್ಟೇ ಅಂತ ಹೇಳ್ತಾನೆ. ನಾರಾಯಣಗೌಡರು, ಹುಷಾರಾಗಲ್ವೇನೋ ನೋಡ್ಕೊಂಡು ಓಡಾಡೋದು, ನಿನಗೆ ಒಂದು ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ, ಇನ್ನೂ ಚಿಕ್ಕ ಹುಡುಗನ ಥರ ಆಡ್ತೀಯ. ಇದನ್ನೇನಾದರೂ ಸುಲೋಚನ ನೋಡಿದ್ರೆ ಅತ್ತೇ ಬಿಡ್ತಾಳೆ ಕಣೋ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಚಿಕ್ಕ ವಯಸ್ಸಿಂದನೂ ಒಂದು ಸಣ್ಣ ಜ್ವರ ಬಂದ್ರೇ ಕೊಳ್ತಿರ್ಲಿಲ್ಲ ಅವಳು. ಬಟ್ ಇದನ್ನು ನೋಡಿದರೆ ಹೇಗಾಡ್ತಾಳು, ಅವಳಿಗೆ ಇದೆಲ್ಲ ತೋರಿಸ್ಬೇಡ. ನವನೀತ್, ಸರಿ ಅಪ್ಪ, ತೋರಿಸಲ್ಲ ಎಂದು ಹೇಳಿ ಎಲ್ಲರನ್ನೂ ಮಾತಾಡಿಸಿಕೊಂಡು ಊಟ ಮುಗಿಸಿಕೊಂಡು ಅಲ್ಲಿಂದ ಬೇಗ ಬೇಗ ಹೊರಡಲು ಶುರು ಮಾಡ್ತಾನೆ. ಯಾಕಂದರೆ ಅವನ ಮನಸ್ಸು ಅಲ್ಲಿ ಇರಲು ಇಚ್ಛಿಸುವುದಿಲ್ಲ. ಅದಕ್ಕಾಗಿ ಅವನು ಬೇಗನೆ ಹೊರಡೋಕೆ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾನೆ. ಹಾಗೆ ರಾಮೇಗೌಡರು, ಅನುರಾಧ, ಶಾಲಿನಿ, ಶ್ರುತಿ ಎಲ್ಲರನ್ನೂ ಮಾತನಾಡಿಸಿ ನಾನು ಹೋಗಿ ಬರುವೆ ಎಂದು ಹೇಳುತ್ತಾನೆ. ಆಗ ಸುಲೋಚನ, ಇರೋ ನಾನು ಬರ್ತೀನಿ. ನವನೀತ್, ಅಮ್ಮ ನೀನು ಅಪ್ಪನ ಜೊತೆ ಬಾ, ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಅವರು ಅರ್ಜೆಂಟ್ ಬರೋಕೆ ಹೇಳಿದ್ದಾರೆ, ಅದಕ್ಕೆ ನಾನು ಬೇಗ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸುಲೋಚನ ಕೂಡ, ಸರಿ ಕಣಪ್ಪ, ಆಯಿತು, ಹುಷಾರಾಗಿ ಹೋಗು, ಹಾಗೆ ದಾರಿಲಿ ಹೋಗ್ಬೇಕಾದ್ರೆ ನಿಧಾನವಾಗಿ ಗಾಡಿ ಓಡಿಸು ಅಂತ ಹೇಳ್ತಾರೆ. ಆಗ ಮನು, ಅಮ್ಮ ನಾನು ಇದ್ದೀನಿ ಜೊತೆಗೆ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಗಾಡಿ ಓಡಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿ ಅಂಕಲ್ ಜೊತೆ ಬನ್ನಿ ಅಂತ ಹೇಳ್ತಾಳೆ. ಹಾಗೆ ಎಲ್ಲರಿಗೂ ಬಾಯ್ ಮಾಡಿ ಇತ್ತ ನವನೀತ್ ಮನೆ ಕಡೆಗೆ ಹೊರಡ್ತಾನೆ. ಇತ್ತ ಸುಲೋಚನ ಕೂಡ ಮಗ ಹೊರಟದ್ದನ್ನು ನೋಡಿ, ಬೀಗ್ರೆ ನಾವು ಬರ್ತೀವಿ, ಇನ್ನು ನಮಗೂ ಟೈಮ್ ಆಗುತ್ತೆ ಅಂತ ಹೇಳಿ ಶಾಲಿನಿಯನ್ನು ಕೂಡ ಮಾತನಾಡಿಸಿಕೊಂಡು, ನಾವು ಬರ್ತೀವಿ ಕಣಮ್ಮ, ಮತ್ತೆ ಫ್ರೀ ಆದಾಗ ನಾನು ಬರ್ತೀನಿ, ಆಯಿತಾ, ಸರಿ ಬೀಗ್ರೆ ಅನುರಾಧ ಅವರೇ, ಹೊರಡ್ತೀವಿ ನಾವು ಸುಲೋಚನ ಅಂತ ಹೇಳ್ತಾರೆ. ಆಗ ಅನುರಾಧ, ಇರಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಮನೆ ಒಳಗಡೆ ಹೋಗಿ ತಟ್ಟೆ ತುಂಬಿದಂತಹ ಹಣ್ಣುಗಳು ಹಾಗೂ ಸ್ವೀಟ್ಸು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬೀಗ್ರಿಗಾಗಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಬರ್ತಾಳೆ. ತಗೊಳ್ಳಿ ಇದನ್ನು ಅಂತ ಹೇಳಿ, ಹಾಗೆ ಬನ್ನಿ ಅರಿಶಿನ ಕುಂಕುಮ ತೊಗೊಂಡು ಹೋಗೋರಂತೆ ಅಂತೇಳಿ ಅರಿಶಿನ ಕುಂಕುಮ ಕೊಟ್ಟು ಅವರಿಗೆ ಒಂದು ಸೀರೆನ ಅವ್ರಿಗೂ ಕೂಡ ಕೊಡ್ತಾಳೆ ಅನುರಾಧ. ಸುಲೋಚನ ಕೂಡ ಅರಿಶಿನ ಕುಂಕುಮನ ತಗೊಂಡು ಅನುರಾಧ ಕೆನ್ನೆಗೆ ಅರಿಶಿನ ಹಚ್ಚಿ ಅವಳಿಗೂ ಕೂಡ ಕುಂಕುಮ ಹಚ್ಚಿ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲವನ್ನು ತಗೊಂಡು ಇತ್ತ ನಾರಾಯಣಗೌಡರು ಮತ್ತು ಸುಲೋಚನ ಹೊರಡೋಕೆ ಶುರು ಮಾಡ್ತಾರೆ. ಆಗ ರಾಮೇಗೌಡರು, ಹೋಗಿದ್ದು ಬರ್ತೀರಾ ಬೀಗ್ರೆ ಅಂತಾರೆ. ನಾರಾಯಣಗೌಡರು, ಆಯಿತು ಬೀಗ್ರೆ, ನಾವು ಹೋಗಿದ್ದು ಬರ್ತೀವಿ, ಮತ್ತೆ ಇನ್ನೇನಿದ್ರು ಬೇಗ ಬೇಗ ನೀವು ಮದುವೆ ದಿನದ ಡೇಟ್ ಫಿಕ್ಸ್ ಮಾಡಿ ಹೇಳ್ತೀರಾ ಅಥವಾ ನಾವೇ ಫಿಕ್ಸ್ ಮಾಡಿ ಹೇಳೋಣ ಅಂತ ನಾರಾಯಣಗೌಡರು ಕೇಳ್ತಾರೆ. ರಾಮೇಗೌಡರು, ಇಲ್ಲ ನಾವೇ ಪುರೋಹಿತ್ರನ್ನ ಕೇಳಿಬಿಟ್ಟು ನಿಮಗೆ ನಾಳೆ ಫೋನ್ ಮಾಡಿ ಹೇಳ್ತೀನಿ, ನಾಳಿದ್ರಲ್ಲಿ ಆಯಿತಾ ಅಂತ ಹೇಳ್ತಾನೆ. ಇತ್ತ ಸುಲೋಚನ, ಬೇಗ ಬೇಗ ಮದುವೆ ಮಾಡಿಕೊಟ್ಬಿಡಿ, ನಮ್ಮ ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ತುಂಬ ದಿನ ಲೇಟ್ ಮಾಡಿಬಿಡಿ, ಹತ್ರದಲ್ಲೇ ಯಾವುದಾದ್ರೂ ಮುಹೂರ್ತ ಇದ್ದರೆ ಹೇಳಿ, ಹಾಗೆ ಅರೇಂಜ್ಮೆಂಟ್ಸ್ಗೆಲ್ಲ ಇವರಿಗೆ ರಿಸೆಪ್ಷನ್ಗೆ ಎಲ್ಲದಕ್ಕೂ ಅರೇಂಜ್ಮೆಂಟ್ ಮಾಡೋರಿಗೆ ಕೊಟ್ಬಿಡೋಣ, ನೀವು ಯಾವುದಕ್ಕೂ ಶ್ರಮ ತಗೋಬೇಡಿ ಆಯಿತಾ ಅಂತ ಹೇಳಿ ಅನುರಾಧ ಕೂಡ, ಸರಿ ನೀವೇ ಹೇಳ್ದಾಗೆ ಮಾಡ್ತೀವಿ ಅಂತ ಹೇಳ್ತಾಳೆ. ಸುಲೋಚನ, ಸರಿ ನಾವಿನ್ನೂ ಹೊರಡ್ತೀವಿ, ಆರೋಗ್ಯದ ಕಡೆ ಗಮನ ಕೊಡಮ್ಮ ಶಾಲಿನಿ, ಹಾಗೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರು, ಯಾವುದಕ್ಕೂ ಟೆನ್ಷನ್ ತೊಗೋಬೇಡ, ನಾವು ಬೇರೆಯವ್ರ ರೀತಿ ಅಲ್ಲ, ನೀನನ್ನು ಮಗಳಾಗೆ ನೋಡ್ಕೊಳ್ತೀವಿ ಆಯಿತಾ ಅಂತ ಹೇಳ್ತಾರೆ. ಆಗ ಶಾಲಿನಿ, ಸುಲೋಚನ ಮತ್ತು ನಾರಾಯಣಗೌಡರಿಗೆ ಇಬ್ಬರಿಗೂ, ಸರಿ ನೀವು ಹುಷಾರಾಗಿ ಹೋಗಿ ಬನ್ನಿ, ಹಾಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ, ಹಾಗೆ ಅವರಿಗೂ ಕೂಡ ಹೇಳಿ ನನಗೆ ಕಾಲ್ ಮಾಡೋಕ್ಕೆ ಅಂತ ಶಾಲಿನಿ ಹೇಳ್ತಾಳೆ. ಇತ್ತ ನಾರಾಯಣಗೌಡರು, ಯಾರಿಗಮ್ಮ ಹೇಳಬೇಕು, ಅವರು ಅಂತಂದರೆ ಯಾರು ಅಂತ ತಮಾಷೆಗೆ ಕೇಳ್ತಾ ಇರ್ತಾರೆ ಶಾಲಿನಿ. ಅದೇ ಅಪ್ಪ, ಅವರೇ ನಿಮ್ಮ ಮಗ ಅಂತ ಹೇಳ್ತಾಳೆ. ಆಗ ನಾರಾಯಣಗೌಡರು, ಸರಿ ಮಾಮ
ಮಾವಯಿಂದ ಅಪ್ಪ ಅಂತ ಕರಿತಾ ಇದೆಯಾ, ಹೀಗೆ ಅಪ್ಪ ಅಮ್ಮ ಅಂತಲೇ ಕರಿ. ಅತ್ತೆ ಮಾವ ಅನ್ನೋದಕ್ಕಿಂತ ನಿನ್ನ ಕೈಲಿ ಅಪ್ಪ ಅಮ್ಮ ಅನ್ನಿಸ್ಕೊಳ್ಳೋದೇ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ನಿನಗೇನಾದರೂ ಬೇಕಾದರೆ ನನಗೆ ಕಾಲ್ ಮಾಡು, ಅವನಿಗೂ ಕೂಡ ಹೇಳ್ತೀನಿ ನಾನು ಕಾಲ್ ಮಾಡೋಕ್ಕೆ, ಸರಿನಾ? ನೀನು ಆರಾಮಾಗಿ ಇರು, ಯಾವುದಕ್ಕೂ ಟೆನ್ಷನ್ ತೊಗೋಬೇಡ. ಆದಷ್ಟು ಬೇಗ ಮತ್ತೆ ನಿಮ್ಮನ್ನು ನೋಡೋಕ್ಕೆ ನಾವು ಮತ್ತೆ ಬರ್ತೀವಿ. ಹಾಗೆ ಅವನಿಗೂ ಕೂಡ ಹೇಳ್ತೀನಿ ನಿನ್ನನ್ನು ನೋಡೋಕೆ ಹೋಗೋಕ್ಕೆ. ನಾನೇನು ಹೇಳೋದು ಬೇಡ, ಬರ್ತಾನೆ ಬಿಡು, ತಲೆ ಕೆಡಿಸ್ಕೊಳ್ಬೇಡ, ನೀನು ಆರಾಮಾಗಿರು ಅಂತ ಹೇಳಿ ಬಾಯ್ ಮಾಡಿ ಅಲ್ಲಿಂದ ಹೊರಡ್ತಾರೆ. ಇತ್ತ ನವನೀತ್ ತುಂಬ ಅಳುತ್ತಾ ಇರ್ತಾನೆ. ಹಾಗೆ ಅವನಿಗೆ ಅಳುವುದಕ್ಕಿಂತ ಹೆಚ್ಚಾಗಿ ಒಂಥರ ವಿಚಿತ್ರವಾದ ಸಂಕಟವಾಗ್ತಾ ಇರುತ್ತೆ. ಮನು, ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ ಇದನ್ನೆಲ್ಲ ಅರಗಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಡೈರೆಕ್ಟ್ ಮನು ರೂಮಿಗೆ ಹೋಗ್ತಾನೆ, ಮನೆಗೆ ಹೋಗಲ್ಲ. ಮನು ರೂಮಿಗೆ ಹೋಗಿ ತುಂಬ ವಿಚಿತ್ರವಾಗಿ ಆಡ್ತಾ ಇರ್ತಾನೆ.